ಒಂದು ಮಾಂತ್ರಿಕ ಕಾಡಿನಲ್ಲಿ ಗಜ ಎಂಬ ಹೆಸರಿನ ಆನೆ ಇತ್ತು. ಆ ಆನೆಗೆ 2 ದೊಡ್ಡ ಕಿವಿಗಳಿದ್ದವು. ಅವು ಎಷ್ಟು ದೊಡ್ಡವಿತ್ತು ಎಂದರೆ ಅವು ರೆಕ್ಕೆಯಂತೆ ಕಾಣುತ್ತಿದ್ದವು. ಗಜ ಎಂಬ ಆನೆಗೆ ಹಾರುವ ಆಸೆ ಇತ್ತು, ಆದರೆ ಎಲ್ಲರೂ ನೋಡಿ ಅವನನ್ನು ನಗುತ್ತಿದ್ದರು. ಒಂದು ದಿನ ಗಜ ಒಬ್ಬನೇ ಅಳುತ್ತಾ ಕುಳಿತಿದ್ದಾಗ ಒಂದು ಚತುರ ಮೊಲ ಅಲ್ಲಿಗೆ ಬಂದಿತ್ತು. ಹೇಳಿತು, ಗಜ, ನೀನು ಅಳಬೇಡ. ನಿನ್ನ ಈ ದೊಡ್ಡ ಕಿವಿಗಳೇ ನಿನ್ನ ಈ ರೆಕ್ಕೆಗಳು. ನೀನು ಪ್ರಯತ್ನ ಪಡು, ನಾನು ನಿನಗೆ ದಾರಿ ತೋರಿಸುತ್ತೇನೆ. ಮೊಲವು ಆನೆಯ ತಲೆಯ ಮೇಲೆ ಕುಳಿತುಕೊಂಡಿತು. ಗಜ, ಈಗ ನಿನ್ನ ಕಿವಿಗಳನ್ನು ಜೋರಾಗಿ ಪಟಪಟ ಎಂದು ಬಡಿ ಎಂದು ಜೋರಾಗಿ ಕಿರಿಚಿತು. ಆನೆ ತನ್ನ ಕಿವಿಗಳನ್ನು ಜೋರಾಗಿ ಆಡಿಸಲು ಶುರು ಮಾಡಿತು. ಮೊದಲು ಧೂಳು ಎದ್ದಿತು, ಆಮೇಲೆ ಗಜ ನಿಧಾನವಾಗಿ ಗಾಳಿಯಲ್ಲಿ ತೇಲಾಡಲು ಶುರು ಮಾಡಿದ. ಅಷ್ಟರಲ್ಲಿ ಕಾಡಿನ ಮರವೊಂದಕ್ಕೆ ಬೆಂಕಿ ಬಿದ್ದಿತ್ತು. ಎತ್ತರದ ಮರದ ಮೇಲೆ ಇದ್ದ ಪಕ್ಷಿ ಹೊರಬರಲು ಸಾಧ್ಯವಾಗದೆ ಬೆಂಕಿ ಜೋರಾಗಿತ್ತು. ಒಳಗಿಂದ ಯಾರಿಗೂ ತಲುಪಲು ಸಾಧ್ಯವಾಗುತ್ತಿರಲಿಲ್ಲ. ಹಾರುತ್ತಾ ಬರುತ್ತಿದ್ದ ಗಜವು ಅದನ್ನು ನೋಡಿತು. ಹಾರುತ್ತಾ ಮರದ ಹತ್ತಿರ ಹೋದ. ತನ್ನ ಸುಂಡಿಲಿನಿಂದ ಕೆರೆಯ ನೀರನ್ನು ಹೀರಿಕೊಂಡು ತಂದು ಬೆಂಕಿಯ ಮೇಲೆ ಚಿಮುಕಿಸಿ ಬೆಂಕಿಯನ್ನು ನಂದಿಸಿದ. ನಂತರ ಇಡೀ ಕಾಡಿನ ಪ್ರಾಣಿಗಳು ಗಜ ಆನೆಯ ಸಾಹಸ ನೋಡಿ ಚಪ್ಪಾಳೆ ತಟ್ಟಿದವು. ಅಂದು ನಕ್ಕವರೆಲ್ಲ ಇಂದು ಗಜ ಮತ್ತು ಮೊಲದ ಗೆಳೆತನ ನೋಡಿ ಹೆಮ್ಮೆ ಪಟ್ಟರು. ನೀತಿ: ನಮ್ಮಲ್ಲಿರುವ ವಿಭಿನ್ನತೆಯೇ ನಮ್ಮ ಶಕ್ತಿಯಾಗಬಹುದು. ಅದನ್ನು ಗುರುತಿಸಲು ಒಬ್ಬ ಒಳ್ಳೆಯ ಗೆಳೆಯನಿರಬೇಕು.